ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿಚಂದ್ರ. ಎಲ್ಲರಿಗೂ ಆರ್ ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂತಂದರೆ ಕನ್ನಡ ಸಂಧಿಗಳು ಅನ್ನುವಂತಹ ಒಂದು ವಿಚಾರಕ್ಕೆ ಚರ್ಚೆಯನ್ನು ಮಾಡಿದ್ವಿ. ಲೋಪ ಅಂದ್ರೇನು, ಆಗಮ ಅಂದ್ರೇನು, ಆದೇಶ ಅಂದ್ರೇನು, ಯಾವ ಸಂದರ್ಭಗಳಲ್ಲಿ ನಾವು ಅದನ್ನು ಸಂಧಿ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ ಅನ್ನುವಂತಹ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾರಾದರೂ ಆ ಒಂದು ವಿಡಿಯೋ ನೋಡಿಲ್ಲಪ್ಪ ಅಂತಂದರೆ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಹಾಕಿರ್ತಾ ಹೋಗ್ತೀನಿ, ನೀವು ನೋಡ್ಕೋಬಹುದು. ಈ ದಿನ ಏನಪ್ಪ ಅಂದರೆ ಪ್ರಕೃತಿ ಭಾವ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗ್ತಿದ್ದೀವಿ. ಪ್ರಕೃತಿ ಭಾವ ಅಂತಂದರೆ ಈ ಸ್ವರದ ಮುಂದೆ ಸ್ವರ ಬಂದಾಗ ಕೆಲವು ಕಡೆಗಳಲ್ಲಿ ಅಂದರೆ ಲೋಪ, ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆಯೇ ಬಳಸುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪೂರ್ವೋತ್ತರ ಪದಗಳನ್ನು ಸೇರಿಸಿ ಸಂಧಿ ಕಾರ್ಯ ಮಾಡಿದಾಗ ಅರ್ಥಕ್ಕೆ, ಯಾವುದಕ್ಕೆ? ಅರ್ಥಕ್ಕೆ ಧಕ್ಕೆಯುಂಟಾದರೆ ಅಂತಹ ಸಂದರ್ಭಗಳಲ್ಲಿ ಸಂಧಿ ಕಾರ್ಯ ಮಾಡದೆ ಹಾಗೆ ಬಳಸುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಕರಿತಾ ಹೋಗ್ತೀವಿ. ಪೂರ್ವ ಮತ್ತು ಉತ್ತರ ಪದಗಳನ್ನು ನಾವು ಸೇರಿಸಿ ಸಂಧಿ ಕಾರ್ಯ ಮಾಡ್ತಾ ಹೋಗ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ರೀತಿ ಮಾಡುವಾಗ ಅರ್ಥಕ್ಕೆ ಧಕ್ಕೆ ಉಂಟಾದರೆ ಆಗ ನಾವು ಹೇಗಿದೆಯೋ ಹಾಗೆ ಬಳಸುವುದಕ್ಕೆ ಅದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆ ನೋಡ್ತಾ ಹೋಗೋಣ. ಇಲ್ಲಿ ನಾವು ಪ್ಲುತ ಸ್ವರಗಳ ಮುಂದೆ ಸ್ವರ ಬಂದಾಗ ನಾವು ಸಂಧಿ ಕಾರ್ಯ ಮಾಡುವಂತಿಲ್ಲ. ಅಂದರೆ ಏನಿದೆ, ನಾವು ಚರ್ಚೆಯನ್ನು ಮಾಡಿದ್ವಿ ಪ್ಲುತ ಸ್ವರ ಅಂದರೆ ಏನು ಅಂತ. ದೀರ್ಘ ಸ್ವರವನ್ನು ಇನ್ನೂ ದೀರ್ಘವಾಗಿ ಎಳೆದು ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಅಥವಾ 3 ಮಾತ್ರಾ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳಿಗೆ ನಾವು ಪ್ಲುತ ಸ್ವರ ಅಂತ ಕರೆದ್ವಿ. ಅಂತಹ ಸಂದರ್ಭದಲ್ಲೇನಾದರೂ ನಾವು ಸ್ವರ ಬಂದರೆ ಏನು ಮಾಡೋ ಹಾಗಿಲ್ಲ, ಸಂಧಿ ಕಾರ್ಯ ಮಾಡುವ ಹಾಗಿಲ್ಲ. ಉದಾಹರಣೆಗೆ ಅಣ್ಣ ಇತ್ತ ಬಾ. ನೋಡಿ, ಇಲ್ಲಿ ಅಣ್ಣ ಇತ್ತ ಬಾ ಇದೆ. ಇಲ್ಲಿ ಪೂರ್ವ ಪದ ಪ್ಲುತ ಸ್ವರವಾಗಿದೆ. ಅಂದರೆ ನಮಗೆ ಅಣ್ಣ ಅಂದರೆ 3 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರ. ಹಾಗಿದ್ದಾಗ ನಾವು ಸಂಧಿ ಪದ ಮಾಡಲಿಕ್ಕೆ ಆಗಲ್ಲ. ಅದು ಹೇಗಿದೆಯೋ ಹಾಗೆ ಬಳಸ್ತಾ ಹೋಗ್ತೀವಿ, ಅಣ್ಣ ಇತ್ತ ಬಾ. ಅದೇ ರೀತಿ ಗುರುವೇ ಉದ್ಧರಿಸು, ಗುರುವೇ ಉದ್ಧರಿಸು ಅಂತ ಇದೆ. ಈ ಪದಗಳನ್ನು ಸಹ ನಾವು ಸಂಧಿ ಕಾರ್ಯ ಮಾಡೋಕ್ಕಾಗಲ್ಲ. ಹಾಗಾಗಿ ಅವು ಹೇಗಿದೆಯೋ ಹಾಗೆ ಬಳಸ್ತಾ ಹೋಗ್ತೀವಿ, ಗುರುವೇ ಉದ್ಧರಿಸು ಅಂತ. ಅಂದರೆ ಪ್ಲುತ ಸ್ವರಗಳ ಮುಂದೆ ಸ್ವರ ಬಂದಾಗ ಆ ಸಂದರ್ಭದಲ್ಲಿ ನಾವೇನು ಮಾಡಬಾರ್ದು, ಸಂಧಿ ಕಾರ್ಯವನ್ನು ಮಾಡಬಾರ್ದು, ಹಾಗೆ ಬಳಸಬೇಕು ಅಂತ ಅರ್ಥ. ಮತ್ತೊಂದು ಸಂದರ್ಭ ಬರ್ತಾ ಹೋಗುತ್ತೆ, ಯಾವಾಗ ಭಾವಸೂಚಕ ಅವ್ಯಯಗಳು ಅಂತ ಬರ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಸ್ವರ ಬಂದಾಗ ನಾವು ಸಂಧಿ ಕಾರ್ಯ ಮಾಡುವಂತಿಲ್ಲ. ಉದಾಹರಣೆಗೆ ಹಬ್ಬ ಅದು ಹಾವೆ, ಭಾವಸೂಚಕ ಅವ್ಯಯ ಬರ್ತಾ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ನಾವು ಏನು ಮಾಡೋ ಹಾಗಿಲ್ಲ, ಸಂಧಿ ಕಾರ್ಯ ಮಾಡುವ ಹಾಗಿಲ್ಲ. ಹೇಗಿದೆಯೋ ಹಾಗೆ ಬರಿಬೇಕಾಗುತ್ತೆ. ಅದಕ್ಕೆ ಹಬ್ಬ ಅದು ಹಾವೆ, ಭಾವಸೂಚಕ ಅವ್ಯಯ ಬಳಸ್ತಾ ಇದ್ದೀವಿ. ಮತ್ತೊಂದು ಉದಾಹರಣೆ, ಅಯ್ಯೋ ದೇವರೇ, ಅಯ್ಯೋ ದೇವರೇ. ಹಾಗಾಗಿ ಇಲ್ಲಿ ನಾವು 2 ಪದಗಳನ್ನು ಕೂಡಿಸಿ ಸಂಧಿ ಕಾರ್ಯ ಮಾಡುವಂತಿಲ್ಲ. ಹಾಗಾಗಿ ಆ 2 ಪದಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಹೇಗಿದೆಯೋ ಹಾಗೆ ಬಳಸ್ತಾ ಹೋಗ್ತೀವಿ. ಇದನ್ನೇ ನಾವು ಪ್ರಕೃತಿ ಭಾವ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪ್ಲುತ ಸ್ವರಗಳ ಮುಂದೆ ಸ್ವರ ಬಂದಾಗ ನಾವು ಸಂಧಿ ಕಾರ್ಯ ಮಾಡದೆ ಹಾಗೆ ಬಳಸ್ತಾ ಹೋಗಬೇಕು. ಅದೇ ರೀತಿ ಭಾವಸೂಚಕ ಅವ್ಯಯಗಳು ಬಂದಾಗ ಆ ಸಂದರ್ಭದಲ್ಲಿ ನಾವು ಏನು ಮಾಡೋ ಹಾಗಿಲ್ಲ, ಅವುಗಳನ್ನು
ಕೂಡಿಸುವ ಹಾಗಿಲ್ಲ. ಅವು ಹೇಗಿದೆಯೋ ಹಾಗೆ ಬಳಸ್ತಾ ಹೋಗ್ತೀವಿ. ಇದನ್ನು ನಾವು ಪ್ರಕೃತಿ ಭಾವ ಅಂತ ಕರಿಬಹುದು.